ನಾವಿಲ್ಲಿ ಯಾಚನಹಳ್ಳಿ ಪಕ್ಕ ಒಂದು ಕಬ್ಬಿನ ಜಮೀನಲ್ಲಿದ್ದೀವಿ. 3 ತಿಂಗಳಾಗಿದೆ ಈ ಕಬ್ಬಿಗೆ. ನಾವು ಗ್ರೋ ಮ್ಯಾಜಿಕ್ ಮತ್ತು ಭೂವಸ್ತ್ರ ಕೊಟ್ಟಿದ್ವಿ. ಯಾಕಂದರೆ ಈ ರೈತರದ್ದು ಇಲ್ಲೇ ಪಕ್ಕದಲ್ಲಿ ಜಮೀನಿದೆ, ಅದಕ್ಕೆ ನೀವೇನು ಮಾಡ್ತೀರಿ ಅದೆಲ್ಲ ನೀವು ಮಾಡ್ಕೊಳ್ಳಿ. ಆದರೆ ಈ ಒಂದು 2 ಎಕರೆಗೆ ನಾವು ಕೊಟ್ಟಂಥ ಭೂವಸ್ತ್ರ ಗ್ರೋ ಮ್ಯಾಜಿಕ್ನ ದಯವಿಟ್ಟು ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಹಾಕಿದ್ರು. ಇಲ್ಲಿ ನೋಡಿ, ಒಂದೊಂದು ಇದರಲ್ಲೂ ಕೂಡ ಒಂದು 10 ರಿಂದ 15 ಮೊಳಕೆಗಳು ಬಂದಿದ್ದಾವೆ. ಜೊತೆಗೆ ಆಗಲೇ ನೀವು ನೋಡ್ದಂಗೆ ಕಬ್ಬಿನ ಗಿಣ್ಣು ಬರ್ತಾ ಇದೆ. ಆಗಲೇ 4 ತಿಂಗಳಿಗೆ ಗಿಣ್ಣು ಬರ್ತಾ ಇದೆ. ಅಂದರೆ ಅಷ್ಟು ಅದ್ಭುತವಾಗಿ ಗ್ರೋತ್ ಕಾಣಿಸ್ತಾ ಇದೆ, ಅಷ್ಟು ಅದ್ಭುತವಾಗಿ ಬ್ರಾಂಚಸ್ ಆಗಿದೆ. ಹಾಗಾಗಿ ಈ ಏನು ಗ್ರೋ ಮ್ಯಾಜಿಕ್ ಭೂವಸ್ತ್ರ ಕೊಟ್ಟಿದ್ದೀವಲ್ಲ, ಕೊಡ್ದಿರೋ ಜಮೀನು ಕೂಡ ನಿಮ್ಗೆ ತೋರಿಸ್ತೀನಿ, ಇಲ್ಲೇ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್. ಹಾಗೆ ಒಂದೇ ಒಂದು ಸೆಕೆಂಡ್, ನಾನು ಪಕ್ಕದ ಜಮೀನು ಅವ್ರದ್ದು ಭೂವಸ್ತ್ರ ಗ್ರೋ ಮ್ಯಾಜಿಕ್ ಕೊಟ್ಟಿಲ್ವಲ್ಲ, ಆ ಜಮೀನು ಕೂಡ ನಿಮ್ಗೆ ತೋರಿಸ್ತೀನಿ. ಅದನ್ನು ನೀವೇ ಕಣ್ಣಾರೆ ನೋಡ್ಬೋದು. ಎಸ್ ಫ್ರೆಂಡ್ಸ್, ನೋಡಿ ನಾವು ಬಂದ್ವಿ ಪಕ್ಕದ್ದೇ, ಅಂದರೆ 2 ಜಮೀನು ಮಧ್ಯೆ ರಸ್ತೆ ಇದೆ ಅಷ್ಟೇ. ಆ ರಸ್ತೆ ದಾಟಿ ಬಂದರೆ ರಸ್ತೆಯಿಂದ ಆ ಕಡೆ ಜಮೀನಿಗೆ ನಾವು ಭೂವಸ್ತ್ರ ಗ್ರೋ ಮ್ಯಾಜಿಕ್ ಕೊಟ್ಟಿದ್ವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಏನು ಆ ರಸ್ತೆ ಪಕ್ಕದ ಅವ್ರದ್ದೇ ಜಮೀನಿದೆ, ಅದಕ್ಕೆ ಗ್ರೋ ಮ್ಯಾಜಿಕ್ ಭೂವಸ್ತ್ರ ಕೊಟ್ಟಿಲ್ಲ. ಇವ್ರಿಗೆ ಹೇಳಿದ್ವಿ, ನೀವೇನು ರೆಗ್ಯುಲರಾಗಿ ಏನು ಫರ್ಟಿಲೈಸರ್ ಹಾಕಿ ಮಾಡ್ತೀರಿ ಅದನ್ನೇ ಮಾಡ್ಕೊಳ್ಳಿ, ಇದನ್ನು ನೀವು ರೆಗ್ಯುಲರ್ ಮಾಡೋಂಥ ಫರ್ಟಿಲೈಸರ್ ಹಾಕಿ ಮಾಡೋಂಥ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅದನ್ನು ಮಾಡಿದ್ದಾರೆ ಅವರು. ಹಾಗಾಗಿ ಗ್ರೋ ಮ್ಯಾಜಿಕ್ ಭೂವಸ್ತ್ರ ಹಾಕಿರೋ ಕಬ್ಬು ಹೇಗಿದೆ, ಇದು ಹೇಗಿದೆ ನೀವೇ ನೋಡಿ ಫ್ರೆಂಡ್ಸ್. ಎಸ್, ಥ್ಯಾಂಕ್ ಯು ವೆರಿ ಮಚ್. 2 ನಿಮಿಷ ಆಯಿತಾ?